ಡಿಯರ್ ಫ್ರೆಂಡ್ಸ್, ನಮಸ್ತೆ. ಆಕಾಶದ ಎತ್ತರಕ್ಕೆ ಬೆಳೆದ ಅದ್ಭುತ, ಮಹಾನ್ ಅದ್ಭುತ ವ್ಯಕ್ತಿಯ ಕಣ್ಣೀರು ಮತ್ತು ಕ್ರಾಂತಿಯ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದೆ ಹೇಳಲಿದೆ. ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ BS ಅಪ್ಪಣ್ಣನವರು. ಇವತ್ತು ನಾನು ನಿಮಗೆ ಒಬ್ಬ ಮನುಷ್ಯನ ಬಗ್ಗೆ ಹೇಳಬೇಕು. ಆತ ಹುಟ್ಟಿದ್ದು ಮಣ್ಣಿನಲ್ಲಿ, ಬೆಳೆದಿದ್ದು ಅವಮಾನದಲ್ಲಿ. ಆದರೆ ಆತ ಸತ್ತಾಗ ಇಡೀ ದೇಶದ ಸಂವಿಧಾನವಾಗಿ ಉಳಿಸಿಕೊಂಡ. ಆತನ ಹೆಸರೇ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಡಿಯರ್ ಫ್ರೆಂಡ್ಸ್, ಒಮ್ಮೆ ಕಣ್ಣು ಮುಚ್ಚಿ ಯೋಚನೆ ಮಾಡಿ. ಒಂದು ಪುಟ್ಟ ಮಗು ಕೈಯಲ್ಲಿ ಸ್ಲೇಟು ಹಿಡಿದು ಶಾಲೆಗೆ ಹೋಗುತ್ತೆ. ಆದರೆ ಆ ಮಗುವಿನ ತರಗತಿಯ ಒಳಗೆ ಕೂರಕ್ಕೆ ಜಾಗವಿಲ್ಲ. ಯಾಕೆ ಗೊತ್ತಾ? ಆ ಮಗು ಹುಟ್ಟಿದ ಜಾತಿ ಅಸ್ಪೃಶ್ಯತೆವಂತೆ. ಶಾಲೆಯ ಹೊರಗೆ ಧೂಳಿನ ಮೇಲೆ ಕುಳಿತು ಪಾಠ ಕೇಳುವ ಆ ಮಗುವಿನ ಕಣ್ಣಲ್ಲಿ ನೀರಿರಲಿಲ್ಲ. ಬದಲಿಗೆ ಒಂದು ಕಿಚ್ಚಿತ್ತು. ಆ ಕಿಚ್ಚೆ ಮುಂದೆ ಈ ದೇಶದ ಹಣೆಬರವನ್ನು ಬದಲಿಸಿತ್ತು. ಅಂದು ಆ ಪುಟ್ಟ ಬಾಲಕನ ಜೀವನದ ಶೈಲಿ ಕತೆ ಹೇಗಿತ್ತು ಅಂದರೆ, ನೀರಿಗಾಗಿ ಬಾಯಾರಿದ ಸಮುದ್ರದಂತಿತ್ತು. ಆಗಿನ ಕಾಲ ಎಂಥದ್ದು ಗೊತ್ತಾ? ಮನುಷ್ಯನನ್ನ ಮುಟ್ಟಿದ್ರೆ ಮೈಲಿಗೆ ಆಗ್ತಿತ್ತು. ಹಾದಿಯಲ್ಲಿ ನಡೆಯುವಾಗ ಕುತ್ತಿಗೆಗೆ ಮಟ್ಟಿಗೆ ಕಟ್ಟಿಕೊಳ್ಳಬೇಕಿತ್ತು. ಯಾಕಂದ್ರೆ ಉಗುಳು ನೆಲಕ್ಕೆ ಬಿದ್ದರೆ ಅಶುದ್ಧವಂತೆ. ಎಂಥ ಕ್ರೌರ್ಯ ಅಲ್ವಾ? ಮಹದಾ ಕೆರೆಯ ಸತ್ಯಾಗ್ರಹವನ್ನು ನೆನಪಿಸಿಕೊಳ್ಳಿ. ಪ್ರಾಣಿಗಳಿಗೆ ಕುಡಿಯಲು ನೀರಿದೆ, ದನಕರುಗಳಿಗೆ ಕುಡಿಯಲು ನೀರಿದೆ. ಆದರೆ ಅಂಬೇಡ್ಕರ್ ಮತ್ತು ಅವರ ಜನರಿಗೆ ಆ ಕೆರೆಯ ನೀರು ಮುಟ್ಟುವ ಅಧಿಕಾರ ಇರಲಿಲ್ಲ. ಡಿಯರ್ ಫ್ರೆಂಡ್ಸ್, ಅಂಬೇಡ್ಕರ್ ಅವರು ಅಲ್ಲಿಗೆ ಹೋದರು. ಆ ಕೆರೆಯ ನೀರನ್ನ ಕೈಗೆತ್ಕೊಂಡ್ರು. ಅದು ಕೇವಲ ನೀರಲ್ಲ ಗೆಳೆಯರೆ, 5,000 ವರ್ಷಗಳ ಗುಲಾಮಗಿರಿಯ ವಿರುದ್ಧ ಸಿಡಿದು ಬಂದ ಆಕ್ರೋಶದ ಬಿಂದು.
ಅಂದು ಅವರು ನೀರು ಮುಟ್ಟಿದ್ದಕ್ಕೆ ಅದ್ಯಾವುದೋ ಮೇಲ್ಜಾತಿಯವರು ಕೆರೆಯನ್ನ ಶುದ್ಧೀಕರಣ ಮಾಡಿದ್ರಂತೆ ಸ್ವಾಮಿ. ಎಂತಹ ವಿಪರ್ಯಾಸ ನೋಡಿ. ಜ್ಞಾನದ ಸಮುದ್ರದಂತಿದ್ದ ಮನುಷ್ಯನಿಗೆ ಒಂದು ಬಹುಶಃ ನೀರು ಕೊಡಲು ಈ ಸಮಾಜಕ್ಕೆ ಮನಸ್ಸಿರಲಿಲ್ಲ. ಡಿಯರ್ ಫ್ಯಾನ್ಸ್, ಅಂಬೇಡ್ಕರ್ ಅವರಿಗೆ ಗೊತ್ತು ಮಾಡಿದ್ದು ಒಂದೇ, ಈ ದೇಶ ಘೋಷಿಸಿತು. ಈ ದೇಶ ಮೇಲೆ ಬರಬೇಕಾದ್ರೆ ಅದು ಕೇವಲ ಅಕ್ಷರದಿಂದ ಮಾತ್ರ ಸಾಧ್ಯ ಎಂಬ ಆ ಅಂಬೇಡ್ಕರ್ ಅವರ ಮನದಾಳದ ಮಾತು, ಅಂದು ಅವರು ತೆಗೆದುಕೊಂಡ ತೀರ್ಮಾನ, ಅಕ್ಷರದ ಅರಮನೆಯನ್ನು ಕಟ್ಟಿದ ಆ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಡಿಯರ್ ಫ್ರೆಂಡ್ಸ್, ಅವರು ವಿದೇಶಕ್ಕೆ ಹೋದರು, ಹಗಲು ರಾತ್ರಿ ಓದಿದ್ರು. ನಮಗೆ ಇವತ್ತು ಒಂದು ಪುಸ್ತಕವನ್ನು ಓದೋಕ್ಕೆ ಸೋಮಾರಿತನ. ಆದರೆ ಆ ಮನುಷ್ಯ ಲಂಡನ್ ಲೈಬ್ರರಿಯಲ್ಲಿ ಕುಳಿತು ಬೆಳಿಗ್ಗೆಯಿಂದ ಸಂಜೆವರೆಗೂ ಕುಳಿತು ಓದುತ್ತಿದ್ದರು. ಸಂಜೆ ಲೈಬ್ರರಿಯನ್ನು ಮುಚ್ಚುವಾಗ ಆ ಲೈಬ್ರರಿಯ ಗ್ರಂಥಪಾಲಕ ಬಂದು ಅವರನ್ನು ಎಬ್ಬಿಸಬೇಕಿತ್ತಂತೆ ಸ್ವಾಮಿ. ಅಷ್ಟೊಂದು ಜ್ಞಾನದ ಹಸಿವು ಆ ಮಹಾನುಭಾವನಲ್ಲಿತ್ತು. ಡಿಯರ್ ಫ್ರೆಂಡ್ಸ್, ಅವರು ಬರೆದಂತಹ ದ ಪ್ರಾಬ್ಲಮ್ ಆಫ್ ದಿ ರೂಪೀಸ್ ಇವತ್ತಿಗೂ ನಮ್ಮ RBI ಸ್ಥಾಪನೆಯ ಅಡಿಪಾಯ. ಇವತ್ತು ನಾವೆಲ್ಲ ಜೇಬಿನಲ್ಲಿ ನೋಟು ಇಟ್ಕೊಂಡು ಓಡಾಡ್ತೀವಲ್ಲ, ಅದರ ಹಿಂದೆ ಅಸ್ಪೃಶ್ಯತೆಯ ಎಂದು ಕರೆಸಿಕೊಂಡಂಥ ಆ ಮಹಾನುಭಾವನ ಮೆದುಳಿನ ಮನುಷ್ಯನ ಮೆದುಳಿಂದ ಅಲ್ಲೊಂದು ಎಷ್ಟು ಜನಕ್ಕೆ ಗೊತ್ತು. ದ ಪ್ರಾಬ್ಲಮ್ ಆಫ್ ದಿ ರೂಪೀಸ್ ಅದನ್ನು ಇವತ್ತು RBI ಅಡಿಪಾಯವನ್ನಾಗಿ ಇಟ್ಕೊಂಡು ಮಾಡ್ತಾ ಇದೆಯಲ್ಲ, ಅದು ಅಂಬೇಡ್ಕರ್ ಅವರ ಮೆದುಳು ಸ್ವಾಮಿ. ಅವರು ಅವತ್ತು ಅದನ್ನು ಕೊಡದೇ ಇದ್ದಿದ್ರೆ ಈ ನೋಟು ನಮ್ಮ ಜೇಬಿನಲ್ಲಿ ಇರ್ತಿರ್ಲಿಲ್ಲ. ಈ ಮಹಾನುಭಾವ ಸಂವಿಧಾನದ ಶಿಲ್ಪಿ ಹತ್ತೊಂಬತ್ತು 1947 ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು.
ನೆಹರೂಜಿ ಅವರು ಹೇಳಿದರು, ಈ ಸಂವಿಧಾನವನ್ನ ಬರೆಯುವವರು ಯಾರು? ಅರೆ ಅಂದೇ ಹೇಳಿದರು ಸ್ವಾಮಿ ಮಹಾತ್ಮ ಗಾಂಧೀಜಿಯವರು. ನಮ್ಮ ನಡುವೆ ಒಬ್ಬ ಅಂಬೇಡ್ಕರ್ ಇರುವಾಗ ಬೇರೆಯವರ ಹುಡುಕಾಟ ನಮಗೆ ಯಾಕೆ ಅಂತ. ಸರಿ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳು ಆ ಮನುಷ್ಯ ತನ್ನ ಅನಾರೋಗ್ಯವನ್ನು ಲೆಕ್ಕಿಸದೆ ಈ ದೇಶದ ಪವಿತ್ರ ಗ್ರಂಥವನ್ನು ಬರೆದರು. ಡಿಯರ್ ಫ್ರೆಂಡ್ಸ್, ನೆನಪಲ್ಲಿಟ್ಕೊಳ್ಳಿ, ಅವರು ಬರೆದಂಥ ಪುಸ್ತಕ ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತವಾಗಲಿಲ್ಲ. ಕೇವಲ ಒಂದು ಜಾತಿಯವರಿಗೆ ಸೀಮಿತವಾಗಬೇಕಂತ ಹೇಳಿಕೊಂಡು ಅದೊಂದು ಸಂವಿಧಾನವನ್ನು ಬರಲಿಲ್ಲ. ಇವತ್ತು ಈ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆಸ್ತಿಯಲ್ಲಿ ಹಕ್ಕನ್ನು ಕೇಳ್ತಿದ್ದಾಳೆ ಅಂದರೆ, ಘನತೆಯಿಂದ ಬದುಕುತ್ತಿದ್ದಾಳೆ ಅಂದರೆ ಅದಕ್ಕೆ ಕಾರಣ ಅಂಬೇಡ್ಕರ್. ಡಿಯರ್ ಫ್ರೆಂಡ್ಸ್, ಅದೇ ಸ್ವಾಮಿ ಹಿಂದೂ ಕೋಲ್ಡ್ ವಿಲ್. ಗಂಡು ಮಕ್ಕಳಿಗೂ ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನವಾದ ಆಸ್ತಿಯಲ್ಲಿ ಹಕ್ಕಿದೆ ಅಂತ ಅಂಬೇಡ್ಕರ್ ಅವರು ಸಂವಿಧಾನದ ಗ್ರಂಥದಲ್ಲಿ ಬರೆದರು. ಈ ದೇಶದಲ್ಲಿ ಇವತ್ತು ಒಂದು ಹೆಣ್ಣು ಮಗಳು ಸ್ವತಂತ್ರವಾಗಿ ಬದುಕುತ್ತಿದ್ದಾಳಂದ್ರೆ ಈ ಮಹಾನ್ ವ್ಯಕ್ತಿಯ ಮೆದುಳಿನ ಶಕ್ತಿ ಎಂಥದ್ದು ಅಂತ ನಿಮಗೆಲ್ಲ ಗೊತ್ತಾಯ್ತು. ಡಿಯರ್ ಫ್ರೆಂಡ್ಸ್, ಈ ಮಹಾನುಭಾವ ತನ್ನ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟರು. ಯಾಕೆ ಕೊಟ್ಟರು ಅಂತ ಗೊತ್ತಾ? ಹೆಣ್ಣು ಮಕ್ಕಳಿಗೆ ಹಕ್ಕು ಸಿಗಲಿಲ್ಲ ಅಂತ ತನ್ನ ಅಧಿಕಾರಕ್ಕಿಂತಲೂ ಈ ದೇಶದ ಶೋಷಿತರ ಹಿತವೇ ಅವರಿಗೆ ಮುಖ್ಯವಾಗಿತ್ತು. ಅದಕ್ಕಾಗಿ ತನ್ನ ಮಂತ್ರಿ ಪದವಿಯನ್ನು ರಾಜೀನಾಮೆ ಕೊಟ್ಟರು ಸ್ವಾಮಿ ಈ ಮಹಾನುಭಾವ. ಜೀವನದ ಕೊನೆಯಲ್ಲಿ ಅಂಬೇಡ್ಕರ್ ಅವರಿಗೆ ಅನಿಸಿತ್ತು, ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಕಷ್ಟ. ಅದಕ್ಕೆ ಅವರು ಬುದ್ಧನ ಹಾದಿಯನ್ನು ಹಿಡಿದರು. ನಾನು ಹಿಂದುವಾಗಿ ಹುಟ್ಟಿರಬಹುದು, ಆದರೆ ಹಿಂದುವಾಗಿ ಸಾಯುವುದಿಲ್ಲ ಅಂತ ಗುಡುಗಿದರು. ಲಕ್ಷಾಂತರ ಜನರ ಜೊತೆ ನಾಗಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಅಂದು ಈ ಮಹಾನುಭಾವ ಯಾವ ಮಂತ್ರವನ್ನು ಸ್ಫಟಿಸಿದರೆ ಎಂದು ನಿಮಗೆ ಗೊತ್ತೇ?
ಅವರು ನಮಗೆ ಕೊಟ್ಟ ಮಂತ್ರ ಮೂರೇ: ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿ ಹೋರಾಟ ಮಾಡಿ. ಎಷ್ಟು ಅದ್ಭುತ ಅಲ್ವ? ಡಿಯರ್ ಫ್ರೆಂಡ್ಸ್, ನೆನಪಲ್ಲಿಟ್ಕೊಳ್ಳಿ ಗೆಳೆಯರೇ, ಇವತ್ತು ನಾವು ಅಂಬೇಡ್ಕರ್ ಅವರನ್ನು ಕೇವಲ ಒಂದು ಜಾತಿಗೆ ಸೀಮಿತ ಮಾಡ್ತಾ ಇದ್ದೀವಿ. ಅದು ನಮ್ಮ ಎಂಥ ದೌರ್ಭಾಗ್ಯ ನೋಡಿ. ಅಂಬೇಡ್ಕರ್ ಅಂದರೆ ಕೇವಲ ನೀಲಿ ಬಣ್ಣದ ಕೋಟು ಧರಿಸಿದ ಫೋಟೋ ಅಲ್ಲ, ಅಂಬೇಡ್ಕರ್ ಅಂದರೆ ಈ ದೇಶದ ಪ್ರತಿಯೊಬ್ಬನ ಎದೆಯಲ್ಲಿ ಇರಬೇಕಾದ ಆತ್ಮಗೌರವ. ಅವರು ಹೋದ ಮೇಲೆ ಈ ದೇಶಕ್ಕೆ ಒಬ್ಬ ದೊಡ್ಡ ಮಾರ್ಗದರ್ಶಕ ಇಲ್ಲದಂತಾಗಿದೆ. ಅರೆ ಸ್ವಾಮಿ, ಇವತ್ತಿಗೂ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇದೆ. ಅಂದಾಗ ನೀವೇ ಯೋಚನೆ ಮಾಡಿ, ಆ ಮಹಾನುಭಾವನ ಆತ್ಮಕ್ಕೆ ಎಷ್ಟು ನೋವಾಗಿರಬೇಕು ಯೋಚಿಸಿ. ಸೂರ್ಯ ಮುಳುಗುತ್ತಾನೆ, ಆದರೆ ಬೆಳಕು ಉಳಿಯುತ್ತೆ. ಅಂಬೇಡ್ಕರ್ ಎಂಬ ಸೂರ್ಯ ಮುಳುಗಿರಬಹುದು, ಆದರೆ ಅವರು ಕೊಟ್ಟ ಸಂವಿಧಾನ ಎಂಬ ಬೆಳಕು ಇಂದಿಗೂ ನಮಗೆ ದಾರಿ ತೋರಿಸ್ತಾ ಇದೆ. ಡಿಯರ್ ಫ್ರೆಂಡ್ಸ್, ನೀವು ಎಲ್ಲಿಗಾದರೂ ಹೋಗುವಾಗ, ಎಲ್ಲಿಂದನಾದರೂ ಬರುವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನೋಡಿದಾಗ ಕೈ ಮುಗಿಯುವ ಮುನ್ನ ಒಮ್ಮೆ ನೆನಪಿಸಿಕೊಳ್ಳಿ, ಈ ಮಹಾನುಭಾವ ಅಂದು ಪಟ್ಟಂತ ಕಷ್ಟ, ನೋವು ನಿಮ್ಮ ಇವತ್ತಿನ ಸುಖಕ್ಕೆ ಕಾರಣ ಅಂತ. ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇತಿಹಾಸದ ಆ ಕತ್ತಲ ಕೋಣೆಗೆ ಕರೆದುಕೊಂಡು ಹೋಗ್ತೀನಿ. ಇಲ್ಲಿ ಈ ಒಬ್ಬ ಮನುಷ್ಯ ಮಹಾನುಭಾವ ಅಕ್ಷರದ ಬೆಳಕಿನಿಂದ ಇಡೀ ಭಾರತವನ್ನೇ ಬೆಳಗಿದಂಥ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿದಂಥ ಅಂಬೇಡ್ಕರ್ ಸ್ವಾಮಿ. ಡಿಯರ್ ಫ್ರೆಂಡ್ಸ್, ನೋಡಿ, ಮನುಷ್ಯ ಸಾಯ್ತಾನೆ, ಆದರೆ ಆತನ ವಿಚಾರಗಳು ಅವು ಎಂದೂ ಸಾಯುವುದಿಲ್ಲ. ಅಂಬೇಡ್ಕರ್ ಅಂದರೆ ಕೇವಲ ಒಂದು ಸಂವಿಧಾನವನ್ನು ಬರೆದಂಥ ವ್ಯಕ್ತಿ ಅಲ್ಲ, ಆತ ಈ ದೇಶದ ಪ್ರತಿಬಂಧಿತ ಆತ್ಮಗಳ ಧ್ವನಿ. ಅರೆ ಸ್ವಾಮಿ, ನಾನು ಈ ಮಾತುಗಳನ್ನು ಹೇಳುವಾಗ ನಿಮ್ಮ ರಕ್ತ ಕುದಿಯದಿದ್ದರೆ ನೀವು ಮನುಷ್ಯರೇ ಅಲ್ಲ.
ನಾನು ಹೇಳುವಂತಹ ಈ ಒಂದು ಆಡಿಯೋ ಸ್ಕ್ರಿಪ್ಟನ್ನು ಕೇವಲ ಅದನ್ನು ಸ್ಟಾರ್ಟ್ ಮಾಡಿ ಒಂದು ಬದಿಯಲ್ಲಿಟ್ಟು ಕೇವಲ ಕಣ್ಣು ಮುಚ್ಚಿ ನಾನು ಹೇಳುವ ಸಂಪೂರ್ಣವಾದ ಮಾಹಿತಿ ಮಾತುಗಳನ್ನು ಒಂದು ಸಲ ಹೇಳಿ ಏಪ್ರಿಲ್ 14 ಮಧ್ಯಪ್ರದೇಶದ ಮಹೋ ಅನ್ನೋ ಒಂದು ಪುಟ್ಟ ಹಳ್ಳಿ. ರಾಮ್ಜಿ ಸಕ್ಪಾಲ್ ಮನೆಯಲ್ಲಿ 14ನೇ ಮಗುವಾಗಿ ಭೀಮರಾವ್ ಜನಿಸಿದರು. ಆದರೆ ಹುಟ್ಟುತ್ತಲೇ ಆ ಮಗುವಿನ ಹಣೆಯ ಮೇಲೆ ಅಸ್ಪೃಶ್ಯತೆ ಅನ್ನೋ ಮುದ್ರೆಯನ್ನ ಒತ್ತುವ ಈ ಸಮಾಜ ಕಾಯ್ತಿತ್ತು. ಫ್ರೆಂಡ್ಸ್, ನೀವೇ ಯೋಚನೆ ಮಾಡಿ, ಸ್ವಲ್ಪ ಆಲೋಚನೆ ಮಾಡಿ, ಒಮ್ಮೆ ಯೋಚಿಸಿ. ಸುಡುವ ಬಿಸಿಲು ಆ ಪುಟ್ಟ ಭೀಮ ಮತ್ತು ಆತನ ಅಣ್ಣ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ಗಾಡಿ ಓಡಿಸುವವನಿಗೆ ಇವರು ಕೆಳ ಜಾತಿಯವರು ಅಂತ ಗೊತ್ತಾದ ತಕ್ಷಣ ಏನು ಮಾಡಿದ ಗೊತ್ತಾ? ಈ ಪುಟ್ಟ ಮಕ್ಕಳನ್ನು ರಸ್ತೆ ಮೇಲೆ ದೂಡಿಬಿಟ್ಟ. ಡಿಯರ್ ಫ್ರೆಂಡ್ಸ್, ಆ ಪ್ರಾಣಿಗಳಿಗೂ ಸಿಗುವ ಗೌರವ ಈ ಮಕ್ಕಳಿಗೆ ಸಿಗಲಿಲ್ಲ. ಅಂದು ಆ ಧೂಳಿನಲ್ಲಿ ಬಿದ್ದ ಭೀಮನ ಕಣ್ಣಲ್ಲಿ ನೀರಿರಲಿಲ್ಲ. ಬದಲಾಗಿ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಸಂಕಲ್ಪವಿತ್ತು. ಆ ಸಂಕಲ್ಪವೇ ಇಂದು ನಮ್ಮ ಪ್ರಜಾಪ್ರಭುತ್ವ ಅಲ್ವಾ? ಒಬ್ಬ ಮನುಷ್ಯನನ್ನ ಕೆಣಕಿದ್ರೆ, ಒಬ್ಬ ಮನುಷ್ಯನ ತಾಳ್ಮೆಯನ್ನ ಕಳ್ಕೊಂಡ್ರೆ, ಒಬ್ಬ ಮನುಷ್ಯನನ್ನ ಹೀಯಾಳಿಸಿದ್ರೆ ಏನಾಗುತ್ತೆ? ಮೈ ಡಿಯರ್ ಫ್ರೆಂಡ್ಸ್, ಈ ದೇಶಕ್ಕೆ ಸಂವಿಧಾನ ಅನ್ನೋದೊಂದು ಗ್ರಂಥ ಬರುತ್ತೆ. ಪ್ರಜಾಪ್ರಭುತ್ವ ಅನ್ನೋದೊಂದು ಎಂಥ ಸನ್ಮಾನ ನೋಡಿ. ಚಿತ್ತ ಸಾವಿರಾರು ಅವಮಾನಗಳ ನಡುವೆ ಅಂಬೇಡ್ಕರ್ ಅವರು ಓದಿದರು. ಅವರು ಓದುತ್ತಿದ್ದ ಎಲ್ಪಿನ್ ಸ್ಟೈಲ್ ಹೈಸ್ಕೂಲ್ನಲ್ಲಿ ಅವರಿಗೆ ಕುಡಿಯಲು ನೀರು ಕೊಡ್ತಿರ್ಲಿಲ್ಲ ಸ್ವಾಮಿ. ಆ ಹೈಸ್ಕೂಲ್ನಲ್ಲಿದ್ದ ಫ್ಯೂನು ಬಂದು ಮೇಲಿನಿಂದ ನೀರು ಸುರಿಯುತ್ತಿದ್ರೆ ಅಂಬೇಡ್ಕರ್ ಅವರು ಕೈ ಬಗಸೆಯಲ್ಲಿ ನೀರು ಕುಡಿಬೇಕಿತ್ತು. ಆ ಫ್ಯೂನ್ ಬಂದು ನೀರು ಸುರಿದೇ ಹೋದರೆ ಅಂಬೇಡ್ಕರ್ ಅವರಿಗೆ ನೀರೇ ಇಲ್ಲ. ಏನಾದರೂ ಮಾಡಿ ಫ್ಯೂನ್ ಒಂದಿನ ಶಾಲೆಗೇನಾದರೂ ರಜೆ ಹಾಕಿದರೆ ಇಡೀ ದಿನ ಬಾಯಾರಿಕೆಯಿಂದ ಹಾಗೆ ಇರಬೇಕಾಗಿತ್ತು ಸ್ವಾಮಿ ಈ ಮಹಾನ್ ವ್ಯಕ್ತಿ. ಆದರೆ ಈ ಭೀಮ ಸೋಲಲಿಲ್ಲ. ಬರೋಡಾ ಎಂಬ ಮಹಾರಾಜರ ಸಹಾಯದಿಂದ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋದರು.
ಅಲ್ಲಿ ಅವರಿಗೆ ಸಮಾನತೆ ಸಿಕ್ಕಿತು. ಅಲ್ಲಿಯ ಲೈಬ್ರರಿಯಲ್ಲಿ ಕೂತು ಇವರು ಓದುತ್ತಿದ್ರೆ ರಾತ್ರಿ ಆದರೂ ಎದ್ದೇಳ್ತಿರ್ಲಿಲ್ಲ. ಅವರಿಗೆ ಅನ್ನದ ಹಸಿವಿರಲಿಲ್ಲ. ಆ ಅನ್ನದ ಹಸಿವಿಗಿಂತ ಅಕ್ಷರದ ಹಸಿವು ಹೆಚ್ಚಾಗಿತ್ತು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಅವರು ಮಾಡಿದ ಸಾಧನೆ ಇಂದಿಗೂ ಯಾರಿಗೂ ಸರಿಸಾಟಿ ಇಲ್ಲ. ಇನ್ನೂ ಕೂಡ ರೆಕಾರ್ಡನ್ನು ಬ್ರೇಕ್ ಮಾಡೋಕ್ಕೆ ಯಾರಿಗೂ ಆಗ್ತಿಲ್ಲ ಸ್ವಾಮಿ. ಎಂಥ ಅದ್ಭುತ ಜ್ಞಾನಿ ಇರ್ಬೋದು ಆ ಮಹಾನ್ ವ್ಯಕ್ತಿ. ಡಿಯರ್ ಫ್ರೆಂಡ್ಸ್, ದೇವಸ್ಥಾನದ ಒಳಗೆ ಪ್ರವೇಶ ಬೇಕು ಅಂತ ಜನ ಹೋರಾಟ ಮಾಡ್ತಾರೆ. ಆದರೆ ಅಂಬೇಡ್ಕರ್ ಮಾಡಿದ್ದೇನು? ನೀರಿಗಾಗಿ ಹೋರಾಟ. ಮಹಾದೆಂಬ ಊರಿನಲ್ಲಿ ಚೌದ್ರ ಕೆರೆಯ ನೀರನ್ನು ಮುಟ್ಟಲು ದಲಿತರಿಗೆ ಅಧಿಕಾರ ಇರಲಿಲ್ಲ. (1972) ಮಾರ್ಚ್ 20ರಂದು ಅಂಬೇಡ್ಕರ್ ಅವರು ಸಾವಿರಾರು ಜನರ ಜೊತೆಗೆ ಕೆರೆಯ ಹತ್ರ ಹೋದರು. ಬೊಗಸೆಯಲ್ಲಿ ನೀರು ತೆಗೆದುಕೊಂಡು ಕುಡಿದ್ರು. ಡಿಯರ್ ಫ್ರೆಂಡ್ಸ್, ನೆನಪಲ್ಲಿಟ್ಕೊಳ್ಳಿ, ಅದು ಬಾಯಾರಿಕೆ ನೀಗಿಸುವ ನೀರಲ್ಲ, ಅದು ಸಾವಿರಾರು ವರ್ಷಗಳ ಗುಲಾಮಗಿರಿಯ ಸರಪಳಿ ಕತ್ತರಿಸುವ ಮಂತ್ರವಾಗಿತ್ತು.